प्यारे बच्चों, आप सभी का हिंदी क्लासेस में स्वागत है। बच्चों, आपने सुना होगा कि दो व्यक्तियों के बीच झगड़ा रहता है तो तीसरा ही उसका लाभ उठाकर चला जाता है। इसलिए दो व्यक्तियों के झगड़े के बीच तीसरे को आने नहीं देना है और उससे पहले झगड़ना ही नहीं चाहिए। ವಿದ್ಯಾರ್ಥಿಗಳೇ, ಇವತ್ತೊಂದು ಕವಿತೆ ಇದೆ. ಒಟ್ಟಿನಲ್ಲಿ ಕವಿತೆಯ ಸಾರ ಏನೆಂದರೆ, ಇಬ್ಬರು ವ್ಯಕ್ತಿಗಳ ಜಗಳದ ನಡುವೆ ಮೂರನೆಯವರಿಗೆ ಲಾಭವಾಗುತ್ತದೆ. ಎರಡು ಬೆಕ್ಕುಗಳು ಹಾಗೂ ಒಂದು ಕೋತಿ ಈ ಒಂದು ಕವಿತೆಯಲ್ಲಿ ಬರುತ್ತದೆ. ಬೆಕ್ಕುಗಳ ಜಗಳದ ಮಧ್ಯೆ ಮಂಗನಿಗೆ ಯಾವ ರೀತಿ ಲಾಭವಾಗುತ್ತದೆ ಎನ್ನುವುದನ್ನು ಈ ಒಂದು ಕವಿತೆಯಲ್ಲಿ ನೋಡೋಣ. ಪಾಠ 7 ಬಂದರ್ ಬಾಂಟ್. ಪಾಠ 7 ಬಂದರ್ ಅಂದರೆ ಮಂಗ, ಬಾಂಟ್ ಅಂದರೆ ಹಂಚಿಕೆ. ಮಂಗನ ಹಂಚಿಕೆ. ಮಂಗ ಇಲ್ಲಿ ಏನೋ ಹಂಚುತ್ತದೆ, ಅದನ್ನು ನೋಡೋಣ. इस कविता के द्वारा बच्चे यह सीख सकते हैं कि दो व्यक्तियों के झगड़ने से तीसरे का लाभ होता है. ಈ ಕವಿತೆಯ ಮುಖಾಂತರ ವಿದ್ಯಾರ್ಥಿಗಳು ತಾವು ಇದನ್ನು ಕಲಿಯುತ್ತೀರಿ. ಏನೆಂದರೆ, ಇಬ್ಬರು ವ್ಯಕ್ತಿಗಳ ಮಧ್ಯೆ ಇರುವ ಜಗಳದಲ್ಲಿ ಮೂರನೆಯವರು ಲಾಭವನ್ನು ಪಡೆಯುತ್ತಾರೆ. ಮೊದಲನೆಯ ನುಡಿ, ಮ್ಯಾವ್ ಮ್ಯಾವ್ ಬಿಲ್ಲಿ आई, उठा कहीं से रोटी लाई. तभी दूसरी बिल्ली आई, उसने भी कुछ अकड़ दिखाई. ನೋಡಿ ವಿದ್ಯಾರ್ಥಿಗಳೇ, ಮ್ಯಾವ್ ಮ್ಯಾವ್ ಬಿಲ್ಲಿ आई. ಬಿಲ್ಲಿ ಅಂದ್ರೆ ಬೆಕ್ಕು. ಬೆಕ್ಕು ಬರುತ್ತದೆ. ಹೇಗೆ ಬರುತ್ತಿದೆ ಬೆಕ್ಕು ಅಂದರೆ, ಮ್ಯಾವ್ ಮ್ಯಾವ್ ಎನ್ನುತ್ತಾ ಬೆಕ್ಕು ಬರುತ್ತಿದೆ. ಉಠಾ ಕಹಿಸೆ ರೋಟಿ ಲಾಯಿ. ಉಠಾ ಅಂದ್ರೆ ಎತ್ತಿಕೊಂಡು, ಕಹಿಸೆ ಎಲ್ಲಿಂದಲೋ, ರೋಟಿ ಅಂದ್ರೆ ರೊಟ್ಟಿ, ಲಾಯಿ ತಂದಿತು. ಎಲ್ಲಿಂದಲೋ ಒಂದು ರೊಟ್ಟಿ ಎತ್ತಿಕೊಂಡು ಬಂದಿತ್ತು ಬೆಕ್ಕು. ಮ್ಯಾವ್ ಮ್ಯಾವ್ ಎನ್ನುತ್ತಾ ಬಂದಿತ್ತು. ತಭಿ ದೂಸರಿ ಬಿಲ್ಲಿ ಆಯಿ. ತಭಿ ಅಂದ್ರೆ ಆಗ, ಅದೇ ಸಮಯಕ್ಕೆ. ದೂಸರಿ ಬಿಲ್ಲಿ ಆಯಿ, ಎರಡನೇ ಬೆಕ್ಕು ಒಂದು ಬಂದಿತ್ತು ಅಲ್ಲಿ. ಮೊದಲೇ ಬೆಕ್ಕು ಹೇಗೆ ಬಂದಿತ್ತು? ಮ್ಯಾವ್ ಮ್ಯಾವ್ ಎನ್ನುತ್ತಾ ಎಲ್ಲಿಂದಲೋ ಒಂದು ರೊಟ್ಟಿಯನ್ನು ಎತ್ತಿಕೊಂಡು ಬಂದಿತ್ತು. ಅದೇ ಸಮಯಕ್ಕೆ ಅಲ್ಲಿ ಎರಡನೇ ಬೆಕ್ಕು ಕೂಡ ಬಂದಿತ್ತು. ಉಸ್ನೆ ಭಿ ಕುಚ್ ಅಕಡ್ ದಿಖಾಯಿ. ಎರಡನೇ ಬೆಕ್ಕು ಕೂಡ ಅಕಡ ಅಂದ್ರೆ ಸ್ವಲ್ಪ ಅಹಂಕಾರ, ಸೊಕ್ಕು, ಒಂದ್ ಸ್ವಲ್ಪ ಅಹಂಕಾರ, ಸೊಕ್ಕನ್ನು ತೋರಿಸ್ತದ ಎರಡನೇ ಬೆಕ್ಕು ಕೂಡ. ಬೋಲಿ ಯಹ ತೋ ಮೇರಿ ರೋಟಿ, ಛೀನ್ ಕೆ ಲಾಯಿ ತೂರಿ ಖೋಟಿ. ಎರಡನೇ ಬೆಕ್ಕು ಹೇಳುತ್ತದೆ ಮೊದಲನೇ ಬೆಕ್ಕಿಗೆ, ಯಹ ತೋ ಮೇರಿ ರೋಟಿ, ಇದು ನನ್ನ ರೊಟ್ಟಿ ಇದೆ. ಛೀನ್ಕೆ ಲಾಯಿ ತೂರಿ ಖೋಟಿ. ಛೀಣಿಕೆ ಅಂದ್ರೆ ಎಳೆದುಕೊಂಡು, ಕಸಿದುಕೊಂಡು. ಖೋಟಿ ಅಂದ್ರೆ ಸುಳ್ಳುಗಾರತಿ. ಎರಡನೇ ಬೆಕ್ಕು ಮೊದಲನೇ ಬೆಕ್ಕಿಗೆ ಹೇಳುತ್ತಿದೆ, ನಿನ್ನ ಬಳಿ ಇರುವುದು ನನ್ನ ರೊಟ್ಟಿ ಇದೆ, ನೀನು ಅದನ್ನು ನನ್ನ ಬಳಿಯಿಂದ ಕಿತ್ತುಕೊಂಡು ಬಂದಿದ್ದೀಯಾ, ನೀನು ಸುಳ್ಳುಗಾರತಿ ಇದ್ದೀಯಾ ಅಂತ ಹೇಳುತ್ತಿದೆ. ಮೇರಿ ರೋಟಿ ಮುಜ್ಕೋ ದೇ ದೇ, ನಹಿ ತೋ ಮುझसे झगड़ा ले ले. ಎರಡನೇ ಬೆಕ್ಕು ಹೇಳುತ್ತಿದೆ, ಮೇರಿ ರೋಟಿ ನನ್ನ ರೊಟ್ಟಿ, ಮುಜ್ಕೋ ದೇ ದೇ ನನಗೆ ಕೊಟ್ಟು ಕೊಡು ಬಿಡು. ನಹಿ ತೋ ಮುझसे झगड़ा ले ले, ಇಲ್ಲದಿದ್ದರೆ ನನ್ನ ಜೊತೆ ಜಗಳ ಮಾಡು. ನೋಡಿ ವಿದ್ಯಾರ್ಥಿಗಳೇ, ರೊಟ್ಟಿ ತಂದಿದೆ ಮೊದಲನೇ ಬೆಕ್ಕು. ಅದನ್ನ ನೋಡಿದಂತ ಎರಡನೇ ಬೆಕ್ಕು ಹೇಳುತ್ತಿದೆ, ಮೊದಲನೇ ಬೆಕ್ಕು, ನಿನ್ನ ಬಳಿ ಇರುವುದು ನನ್ನ ರೊಟ್ಟಿ, ನೀನು ಅದನ್ನು ನನ್ನಿಂದ ಕಿತ್ತುಕೊಂಡು ಬಂದಿದ್ದೀಯಾ, ನೀನು ಸುಳ್ಳುಗಾರತಿ ಇದ್ದೀಯಾ, ನನ್ನ ರೊಟ್ಟಿ ನನಗೆ ಕೊಡು, ಇಲ್ಲದಿದ್ದರೆ ನನ್ನ ಜೊತೆ ಜಗಳ ಮಾಡು ಎಂದು ಹೇಳುತ್ತಿದೆ. ಈಗ ನೋಡಿ ಚಿತ್ರದಲ್ಲಿ ನೋಡಿ, ಮಂಗ ಒಂದು ತಕ್ಕಡಿ ಜೊತೆ ಕುಳಿತಿದೆ. ತಕ್ಕಡಿಯ ಬಳಿ, ಮಂಗನ ಬಳಿ ಎರಡು ಬೆಕ್ಕುಗಳಿವೆ. बंदर ने देखा यह झगड़ा,
ले तराजू वह वहां अಡ. बंदर ಅಂದ್ರೆ ಮಂಗ. ಬಂದರ್ನೆ देखा यह झगड़ा. झगड़ा ಅಂದ್ರೆ ಜಗಳ. ಆ ಎರಡು ಬೆಕ್ಕಗಳ ಜಗಳವನ್ನು ಯಾರು ನೋಡಿದ್ರಂದ್ರೆ ಮಂಗವು ನೋಡಿತು. ಲೇ ತರಾಜು ವಹ ವಹ ಅಡ. ತರಾಜು ತರಾಜು ಅಂದ್ರೆ ತಕ್ಕಡಿ. ವಹ ಅಡ ಅಂದ್ರೆ ಅಲ್ಲಿಗೆ ಕುಳಿತುಕೊಂಡಿದ್ದು ಬಿಟ್ಟಿತು ಮಂಗ. ಆ ಎರಡು ಬೆಕ್ಕುಗಳ ಜಗಳವನ್ನ ನೋಡಿದಿರುವಂತ ಮಂಗ ತಕ್ಕಡಿಯನ್ನು ತಂದು ಅಲ್ಲಿ ಕುಳಿತುಕೊಂಡು ಬಿಟ್ಟಿತು. ಬೋಲಾ ಮಂಗ ಹೇಳುತ್ತದೆ ನೋಡಿ, ಜಗಳ ಠೀಕ್ ನಹಿ ಹೇ. ಜಗಳ ಮಾಡುವುದು ಸರಿಯಲ್ಲ ಮಂಗ ಹೇಳುತ್ತದೆ ಇದು ಬೆಕ್ಕುಗಳಿಗೆ. ಬಾಂಟ್ ಕೆ ಖಾನಾ ಬಾತ್ ಸಹಿ ಹೇ. ಹಂಚಿ ತಿನ್ನುವುದು ಮಾತು ಸರಿಯಾಗಿದೆ ಅಂತ ಮಂಗ ಹೇಳುತ್ತದೆ. ಜಗಳ ಮಾಡಬೇಡಿರಿ, ಹಂಚಿ ತಿನ್ನಿರಿ ಅಂತ ಮಂಗವು ಹೇಳುತ್ತಿದೆ. ರೋಟಿ ಕೆ ದೋ ಟುಕಡೆ ಕರ್ಕೆ ಬಂದರ್ನೆ ಪಲಡೋ ಪರಧರ್ಕೆ. ಮಂಗ ಏನು ಮಾಡುತ್ತದೆ ಅಂದ್ರೆ ರೊಟ್ಟಿಯನ್ನು ಎರಡು ಭಾಗಗಳನ್ನಾಗಿ ಕಟ್ ಮಾಡುತ್ತದೆ, ಕತ್ತರಿಸುತ್ತದೆ. ಬಂದರ್ನೆ ಪಲಡೋ ಪರಧರ್ಕೆ. ಪಲಡೆ ಅಂದ್ರೆ ಆ ತಕ್ಕಡೆ ಎರಡು ಪ್ಲೇಟ್ ರೀತಿ ಇರುತ್ತವಲ್ಲ, ಆ ಪಲಡೆ ಅಂದ್ರೆ ಪಲಡೆ ಅಂತ ಕರೀತಾರೆ ಅದಕ್ಕೆ. ತಕ್ಕಡೆಯಲ್ಲಿ ಎರಡು ಪ್ಲೇಟ್ ರೀತಿ ಇರುತ್ತಲ್ಲ, ಅಲ್ಲಿ ವಜನ್ ಕಲ್ಲು ಮತ್ತು ವೇಟ್ ಮಾಡುವಂತ ವಸ್ತುಗಳನ್ನು ಹಾಕಲಾಗ್ತದಲ್ಲ, ಧಾನ್ಯಗಳನ್ನಾಗಲಿ ತರಕಾರಿಗಳನ್ನಾಗಲಿ, ಅದು ಪಲ್ಡೆ ಅಂತ ಕರೀತಾರೆ ಅದಕ್ಕೆ. ಪ್ಲೇಟ್ ಇರ್ತಿರುವಂತ ಆ ಪ್ಲೇಟ್ನಲ್ಲಿ ಮಂಗವು ಆ ರೊಟ್ಟಿ ತುಗುಡಿನ ಆ ಕಡೆಯೊಂದು ಈ ಕಡೆಯೊಂದು ಹಾಕುತ್ತದೆ. ಅಧಿಕ್ ಜೋ ದೇಖಾ ಟುಕಡಾ ಖಾಯ. ಅದರಲ್ಲಿ ಒಂದು ರೊಟ್ಟಿಯ ತುಕಡಿ ಹೆಚ್ಚಾಗಿತ್ತು, ಅದು ಕೆಳಗೆ ಹೋಗುತ್ತದೆ. ಯಾವ ರೊಟ್ಟಿ ತುಕಡಿ ಚಿಕ್ಕದಾಗಿರುತ್ತದೋ ಆ ಭಾಗವು ತಕ್ಕಡಿಯಲ್ಲಿ ಮೇಲೆ ಬರುತ್ತದೆ. ಹೆಚ್ಚಿದ್ದ ಭಾಗವನ್ನು ಮಂಗ ತಿಂದಿತ್ತು. ಬಡ ದೂಸರ ಉಸೆ ಚಬಾಯ. ಯಾವ ರೊಟ್ಟಿ ಭಾಗ ಹೆಚ್ಚಿದೆಯೋ ಅದನ್ನು ತಿಂದಿತ್ತು. ಎರಡನೇ ರೊಟ್ಟಿ ಭಾಗ ಇತ್ತಲ್ಲ ಅದು ಕೂಡ ಈಗ ಹೆಚ್ಚಾಯಿತು, ಸ್ವಲ್ಪ ಹೆಚ್ಚು ತಿಂತ ಮಂಗ. ಹೀಗಾಗಿ ಎರಡನೇ ರೊಟ್ಟಿ ಭಾಗ ಹೆಚ್ಚಾಯಿತು, ಅದರಲ್ಲಿ ಸ್ವಲ್ಪ ಕತ್ತರಿಸಿ ತಿಂತು ಮಂಗ. ಮತ್ತೆ ಇದೇ ರೀತಿ ಮಾಡ್ತಾ 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 ಮಂಗ ರೊಟ್ಟಿಯನ್ನು ತಿಂತಾ 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 ಹೋಯ್ತು. ಥೋಡಿ ರೋಟಿ ಥೋಡಿ ಶೇಷ ರಹಿ ಜಬ್. ಈಗ ನೋಡಿ, ಶೇಷ ಥೋಡಿ ಅಂದ್ರೆ ಸ್ವಲ್ಪ, ಶೇಷ ಅಂದ್ರೆ ಬಾಕಿ. ಯಾವಾಗ ತಕ್ಕಡಿಯಲ್ಲಿ ರೊಟ್ಟಿ ಸ್ವಲ್ಪವೇ ಸ್ವಲ್ಪ ಉಳಿತದೆಯೋ, ಬಂದರ ಬೋಲಾ, ಆಗ ಮಂಗ ಹೇಳುತ್ತದೆ ಮತ್ತೆ, ಸುನ್ಲೋ ಅಬ್ ತುಮ್, ಕೇಳಿರಿ ಈಗ ನೀವು, ಇಹ ಟುಕಡ ಮೇರಿ ಮಜದೂರಿ, ಹುಯಿ ಕಾಮನಾ ಮೇರಿ ಪೂರಿ. ಯಾವಾಗ ತಕ್ಕಡಿ ಏನಾಗಲಿ ಸ್ವಲ್ಪ ರೊಟ್ಟಿ ಉಳಿಯುತ್ತದೆಯೋ ಆಗ ಮಂಗ ಹೇಳುತ್ತದೆ, ಕೇಳಿರಿ ನೀವು ಬೆಕ್ಕುಗಳೇ, ಇಹ ಟುಕಡ ಮೇರಿ ಮಜದೂರಿ, ಇದು ನನ್ನ ಕೂಲಿ ಅಂತ ಹೇಳ್ತದ. ಈಗೇನು ಬಾಕಿ ಉಳಿದ ರೊಟ್ಟಿ ಇದು ನನ್ನ ಕೂಲಿ. ಯಾವ ಕೂಲಿ? ರೊಟ್ಟಿಯನ್ನು ಹಂಚಿಕೆ ಮಾಡಲು ಏನು ತಕ್ಕಡಿ ತಂದ ಮಂಗ ಕೆಲಸ ಮಾಡಿತ್ತಲ್ಲ, ಆ ಕೆಲಸಕ್ಕೆ ತಕ್ಕಂತೆ ಇದು ನನ್ನ ಕೂಲಿ ಅಂತ ಹೇಳ್ತದ. ಹುಯಿ ಕಾಮನಾ ಮೇರಿ ಪೂರಿ. ಕಾಮನಾ ಅಂದ್ರೆ ಇಚ್ಛೆ, ಪೂರಿ ಅಂದ್ರೆ ಪೂರ್ಣವಾಗುವುದು. ಮಂಗ ಹೇಳ್ತದ, ಈಗ ನನ್ನ ಮನೋಕಾಮನೆಯು ಪೂರ್ಣವಾಯಿತು, ನನ್ನ ಆಶೆ ನೆರವೇರಿತು. ಯಾವ ಆಶೆ ಮಂಗನದು? ರೊಟ್ಟಿ ತಿನ್ನುವ ಆಸೆ ಇತ್ತು, ತಿಂದು ಬಿಡ್ತದ. ಬಿಲ್ಲಿಯೊಂಕೆ ಕುಚ್ ಹಾತ್ ನ ಆಯಾ, ಜಗಡೆ ಮೇ ಥಾ ಸಭಿ ಗವಾಯ. ಹಾತ್ ಅಂದ್ರೆ ಕೈಗೆ, ಕುಚ್ ಅಂದ್ರೆ ಕುಚ್ನ ಆಯ, ಏನು ಕೈಗೆ ಸಿಕ್ಕಿಲ್ಲ. ಬೆಕ್ಕುಗಳ ಕೈಗೆ ಏನೂ ಸಿಕ್ಕಿಲ್ಲ. ತನ್ನ ಜಗಳದಲ್ಲಿ ಎಲ್ಲವನ್ನೂ ಕಳೆದುಕೊಂಡವು. ಜಗಡೆ ಮೇತಾ ಸಭಿ ಗವಾಯ. ಗವಾಯ ಅಂದ್ರೆ ಕಳೆದುಕೊಳ್ಳುವುದು, ಸಭಿ ಅಂದ್ರೆ ಎಲ್ಲವೂ. ಬೆಕ್ಕುಗಳು ತಮ್ಮಲ್ಲಿ ಜಗಳದಲ್ಲಿ ಎಲ್ಲಾ ರೊಟ್ಟಿಯನ್ನು ಕಳೆದುಕೊಂಡವು. ಹಾಗಾದ್ರೆ ಪಾಠದ ಅರ್ಥ ನಿಮಗೆ ಗೊತ್ತಿರಬೇಕೀಗ. ಎರಡು ಬೆಕ್ಕುಗಳು ಜಗಳ ಆಡುತ್ತಿದ್ದವು, ಅದರ ಲಾಭವನ್ನು ಪಡೆಯಿತು ಮಂಗ. ಸ್ವಲ್ಪವೂ ಕೂಡ ರೊಟ್ಟಿ ಈ ಬೆಕ್ಕುಗಳಿಗೆ ಸಿಗಲಿಲ್ಲ. ಸಂಪೂರ್ಣ ರೊಟ್ಟಿಯನ್ನು ಮಂಗವೇ ತಿಂದು ಹೋಯಿತು. ವಿದ್ಯಾರ್ಥಿಗಳೇ, ನೀವುಗಳು ಕೂಡ ಜಗಳವಾಡಬೇಡಿ. ಒಂದು ವೇಳೆ ಆಯಿತು ಜಗಳ ಅಂದರೆ ಮೂರನೇದು ಬರಲಿಕ್ಕೆ ಕೊಡಬೇಡಿ, ನೀವು ನಿಮ್ಮ ಪರಿಹರಿಸಿಕೊಳ್ಳಿರಿ.
ವಿದ್ಯಾರ್ಥಿಗಳೇ, ಅಭ್ಯಾಸದ ಪ್ರಶ್ನೆಗಳು. ಬಿಲ್ಲಿ ಕ್ಯಾ ಲೇಕರ್ ಆಯಿ? ಈ ಬೆಕ್ಕು ಏನನ್ನು ತೆಗೆದುಕೊಂಡು ಬಂದಿತು? ದೂಸರಿ ಬಿಲ್ಲಿನೇ ಕ್ಯಾ ದಿಖಾಯಿ? ಎರಡನೇ ಬೆಕ್ಕು ಏನನ್ನು ತೋರಿಸುತ್ತದೆ? ಅಂದ್ರೆ ಮೊದಲನೇ ಬೆಕ್ಕು ಏನು ತರ್ತದ, ಆಗ ಎರಡನೇ ಬೆಕ್ಕು ಏನನ್ನು ತೋರಿಸ್ತದ. ಬಂದರ್ ಕ್ಯಾ ಲೇಕರ್ ಆಯ? ಮಂಗ ಏನು ತೆಗೆದುಕೊಂಡು ಬಂದಿತ್ತು? ಬಿಲ್ಲಿಯೊಂಕೋ ಕ್ಯಾ ಮಿಲಾ? ಕೊನೆಯಲ್ಲಿ ಬೆಕ್ಕುಗಳಿಗೆ ಏನು ಸಿಗುತ್ತದೆ? ನಿಮಗೆ ಗೊತ್ತಿದೆ ಉತ್ತರ, ಏನು ಸಿಗೋದಿಲ್ಲ ಅಂತೇಳಿ. ಬರೆಯಿರಿ ವಿದ್ಯಾರ್ಥಿಗಳೇ. ಈ ಪ್ರಶ್ನೆಗಳಿಗೆ ಉತ್ತರಿಸಿ ನಮ್ಮ ಸಂಖ್ಯೆಗೆ ಕಳುಹಿಸಿ. ಧನ್ಯವಾದಗಳು.